ವರ್ಷಗಳಿಂದ ಗ್ರಾಹಕರಿಗೆ ನಗುಮುಖದ ಸೇವೆಗಳನ್ನು ನೀಡುತ್ತಾ ಬಂದಿರುವ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ ಇದರ 2ನೇ ಮಳಿಗೆ ತೊಕ್ಕೊಟ್ಟು ಒಳಪೇಟೆಯಲ್ಲಿ ಶುಭಾರಂಭಗೊಂಡಿದೆ. ಪ್ರಕಾಶ್ ಜಿ ಮಾಲಕತ್ವದ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ ಮೊದಲ ಮಳಿಗೆ ದೇರಳಕಟ್ಟೆಯ ಜಲಾಲ್ಬಾಗ್ನಲ್ಲಿ ಹಲವು ವರ್ಷಗಳಿಂದ ಕಾರ್ಯಾಚರಿಸುತ್ತಿದೆ. ಇದೀಗ ತೊಕ್ಕೊಟ್ಟು ಒಳಪೇಟೆಯ ಸುವರ್ಣ ಸಂಕೀರ್ಣದಲ್ಲಿ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ತನ್ನ ಹಳೆಯ ಮಳಿಗೆಯನ್ನು ನವೀಕೃತ ವಿನ್ಯಾಸದೊಂದಿಗೆ ಗೃಹೋಪಯೋಗಿ ವಸ್ತುಗಳು, ಫರ್ನಿಚರ್ ಮತ್ತು ಅಡಿಗೆ ಮನೆ ಉಪಕರಣಗಳೊಂದಿಗೆ ತೆರೆದುಕೊಂಡಿದೆ. ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ದೀಪ ಪ್ರಜ್ವಲನೆ ಮೂಲಕ ಉದ್ಘಾಟಿಸಿದರು. ಉಡುಪಿ ಚಿಕ್ಕಮಗಳೂರು ಸಂಸದರಾದ ಹಾಗೂ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ವಿಭಾಗವನ್ನು ಲೋಕಾರ್ಪಣೆಗೊಳಿಸಿದರು. ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದ ಯುಟಿ ಖಾದರ್ ಅನ್ವಿತ್ ಫರ್ನಿಚರ್ ವಿಭಾಗವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಸಮಾಜಕ್ಕೆ ಸಮರ್ಪಣೆಯ ಮನೋಭಾವದಿಂದ ಉದ್ಯಮ ನಡೆಸಬೇಕು ಅಂತ ಹೇಳಿದರು. ಒಳಗಡೆ ಹೋದಾಗ ಇನ್ನು 10 ವರ್ಷಗಳ ನಂತರ ಸಮಾಜಕ್ಕೆ ಸಮರ್ಪಣೆ ಆಗಬೇಕಾದಂಥ ಆಧುನಿಕ ಪೀಠೋಪಕರಣಗಳನ್ನು ಕಂಡು ನನಗೆ ತುಂಬ ಖುಷಿಯಾಗಿತ್ತು. ಒಂದು ಒಳ್ಳೆಯ ಉದ್ಯೋಗವನ್ನು ನೀವು ಸೃಷ್ಟಿ ಮಾಡಿಕೊಂಡಿದ್ದೀರಿ. ಆ ಕಾರಣಕ್ಕೆ ನಾನು ಪ್ರಕಾಶ್ ಮತ್ತು ದಂಪತಿಗಳಿಗೆ ಅಭಿನಂದನೆ ಹೇಳ್ತೇನೆ. ಸಾಮಾನ್ಯವಾಗಿ ಇಂಥ ಯುವಕರಿಗೆ ಮೊದಲು ಆಸೆ ಪಡೋದು ನಮಗೊಂದು ಸರ್ಕಾರಿ ಉದ್ಯೋಗ ಬೇಕಂತೇಳಿ. ಆದರೆ ಸರ್ಕಾರಿ ಉದ್ಯೋಗ ಖಾದರ್ ಸಾಹೇಬರಲ್ಲೇ ಇದ್ದಾರೆ, 1% ಜಾಸ್ತಿ ಕೊಡಲಿಕ್ಕೆ ಯಾವ ಸರ್ಕಾರದ ಕೈಲೂ ಹಣ ಇರುವುದಿಲ್ಲ. 6.5 ಕೋಟಿ ಜನಸಂಖ್ಯೆ ಕರ್ನಾಟಕದಲ್ಲಿದ್ದರೆ 1% ಅಂದರೆ 6.5 ಲಕ್ಷ ಉದ್ಯೋಗ ಮಾತ್ರ ಇರುತ್ತೆ. ಅದರಲ್ಲೂ ಕೂಡ ಒಂದಷ್ಟು ಈಗ ಒಂದು 1%ಅಲ್ಲೂ 70% 0.0 ಮಾತ್ರ ಉದ್ಯೋಗ ಇದೆ, ಅದು ನಿಯಮಗಳು. ಉಳಿದ 99% ಜನ ಸ್ವಂತ ಉದ್ಯೋಗವನ್ನು, ಸ್ವಂತ ಬದುಕನ್ನು ಕಟ್ಟಿಕೊಳ್ಬೇಕು, ನಮಗೆ ಬೇರೆ ದಾರಿ ಇಲ್ಲ. ಅಂಥ ಸಂದರ್ಭದಲ್ಲಿ ಒಂದು ಸ್ವಂತ ಉದ್ಯಮವನ್ನು ಸ್ಥಾಪನೆ ಮಾಡಿ ಮತ್ತೆ 106 ಜನರಿಗೆ ಕೆಲಸ ಕೊಡುವಂಥ ಶ್ರಮವಹಿಸಿ ದುಡಿದಂಥ ಪ್ರಕಾಶ್ಗೆ ನಾನು ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ನನ್ನ ಪರವಾಗಿ ಮತ್ತು ಸಮಾಜದ ಪರವಾಗಿ ಹೇಳ್ತೇನೆ. ಸ್ಪೀಕರ್ ಯುಟಿ ಖಾದರ್ ಅವರು ಮಾತನಾಡಿ, ತಂದೆ ತಾಯಿ, ಗುರುಗಳು ಹಾಗೂ ಹಿರಿಯರ ಆಶೀರ್ವಾದದೊಂದಿಗೆ ಪ್ರಾಮಾಣಿಕತೆ ಮತ್ತು ಬದ್ಧತೆಯಿಂದ, ಪ್ರೀತಿ ಹಾಗೂ ವಿಶ್ವಾಸದಿಂದ ಕೆಲಸ ಮಾಡಿದಾಗ ಸಮಾಜಕ್ಕೆ ಮಾದರಿಯಾದ ಪ್ರೇರಣೆ ದೊರೆಯುತ್ತದೆ ಎಂದು ಹೇಳಿದರು. ಇಂತಹ ಸಂಸ್ಥೆಗಳ ಮೂಲಕ ಅನೇಕ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗುತ್ತಿದ್ದು ಊರಿನ ಅಭಿವೃದ್ಧಿಗೂ ಸಹಕಾರಿಯಾಗುತ್ತದೆ. ಇದೇ ಸಂಸ್ಥೆಯ 3ನೇ ಶಾಖೆಯು ಅತಿ ಶೀಘ್ರದಲ್ಲಿ ಆರಂಭವಾಗಲಿ ಎಂದು ಹಾರೈಸಿದರು. ಸಮಾಜಕ್ಕೆ ಕೆಲವೊಂದು ಮಾಡೆಲ್ಗಳು ಬೇಕು, ಮಾದರಿ ಮತ್ತು ಪ್ರೇರಣೆ ಬೇಕು, ಯಾರ್ಯಾರಂತೇಳಿ ವ್ಯಾಪಾರದ. ಸೊ ಇವತ್ತಿನ ಯುವ ಜನಾಂಗಕ್ಕೆ, ಆಧುನಿಕ ಮತ್ತು ಅಂತರ್ಜಾಲ ಯುವ ಜನಾಂಗಕ್ಕೆ ನಮ್ಮ ಸಮಾಜದಲ್ಲಿ ಮತ್ತು ದೇಶದ ಪ್ರಾಮಾಣಿಕ ಮತ್ತು ಬದ್ಧತೆಯಿಂದ ಪ್ರೀತಿ ವಿಶ್ವಾಸ ಕೆಲಸ ಮಾಡಿದರೆ ಸರ್ವರಿಗೂ ಕೂಡ ಅವಕಾಶ ಇದೆ ಅಂತೇಳಿ ಯುವ ಜನರಿಗೆ ಒಂದು ಪ್ರೇರಣೆ ಮತ್ತು ಪ್ರೋತ್ಸಾಹ ತೋರಿಸುವುದಿದ್ರೆ ಅದು ಪ್ರಕಾಶ್ ಕೂಡ ಇವತ್ತು ಒಬ್ಬರು ಅಂತ ಭಾಳ ಹೆಮ್ಮೆನ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಸರ್ವರ ಪ್ರೀತಿ ವಿಶ್ವಾಸ ಮತ್ತು ಆಶೀರ್ವಾದ ಗಳಿಸಿಕೊಂಡು ಇವತ್ತು ಹಂತದ ಆ ಒಂದು 14 ವರ್ಷದಿಂದ ನಾನೇ ಬಂದು ಉದ್ಘಾಟನೆ ಮಾಡಿದಂತೆ ಒಂದು ನಮ್ಮ ಅನ್ವಿತ್ ಎಲೆಕ್ಟ್ರಿಕಲ್ಸ್ ಮತ್ತು ಫರ್ನಿಚರ್ ಶಾಪ್ ಏನಿತ್ತ ಇವತ್ತು ಅದು ದೇಲಕಟ್ಟೆಯಲ್ಲಿ ಮತ್ತೊಂದು ಪ್ರಾರಂಭ ಆಗಿ ಮತ್ತೆ ಇಲ್ಲಿ ನೂತನವಾಗಿ ಇನ್ನೂ ಕೂಡ ಅದನ್ನು ವಿಸ್ತರಣೆಗೊಳಿಸುವ ಪ್ರಾರಂಭ ಮಾಡಿದರೆ ಅದು ಎಲ್ಲರಿಗೆ ಮತ್ತು ಪ್ರೋತ್ಸಾಹ ಕೊಡುವಂಥ ಒಂದು ಮತ್ತು ಸರ್ವರಿಗೂ ಕೂಡ ಸಮಾಜ ಅವಕಾಶ ಇದೆ ಅಂತ ತೋರಿಸಿಕೊಂಡು ದೊಡ್ಡ ಮಟ್ಟ ಸಂಕೇತ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಈ ಒಂದೆಲ್ಲ ಅವರ ಅಭಿವೃದ್ಧಿ ಆಗಲಿಕ್ಕೆ ಇಲ್ಲಿರುವಂತಹ ಒಂದು ವಸ್ತಿಯಲ್ಲಿ ಅದರ ಗುಣಮಟ್ಟ ಮತ್ತು ಸಿಬ್ಬಂದಿ ಜೊತೆಯಲ್ಲಿ ಒಂದು ವ್ಯಾಪಾರ ಇವತ್ತು ಅತ್ಯಂತ ಯಶಸ್ವಿ ಆಗದಿದ್ದರೆ ಅದು ಪ್ರಕಾಶ್ ಅವರ ಪ್ರೀತಿ ವಿಶ್ವಾಸದ ವ್ಯಕ್ತಿತ್ವವೇ ಅವ್ರ ಮೇಲೆ ತಂದಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ಯಾರು ಕೂಡ ಅತ್ಯಂತ ಯಶಸ್ವಿ ಆಗಬೇಕಾದ್ರೆ ನಿಮಗೆ ಆ ಪ್ರೀತಿ ವಿಶ್ವಾಸದ ವ್ಯಕ್ತಿತ್ವ ಅಂತ ರೂಪಿಸ್ಕೊಳ್ಬೇಕಂತ ಕೂಡ ನಮಗೆ ಇಲ್ಲಿ ಬಹುಶಃ ಸಂದೇಶ ದಿಕ್ಕುವಂಥ ವಿಚಾರ ಕೂಡ ಇವತ್ತು ಆಗಿದೆ. ಅದಕ್ಕಾಗಿ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಕ್ಷೇತ್ರ ಜನರ ಪರ ಎಲ್ಲರ ಪರ, ಯಾಕೆ ನೀವು ಬಹುಶಃ ಇಲ್ಲಿ ಒಂದು ಸಂಸ್ಥೆ ಪ್ರಾರಂಭ ಮಾಡಿದ ತಕ್ಷಣ ಭಾಳಷ್ಟು ಇಲ್ಲಿ ಉದ್ಯೋಗ ಬರ್ತದೆ.
ಉದ್ಯೋಗ ಬಂದ ಸಂದರ್ಭದಲ್ಲಿ ಆ ಊರಿನ ಕುಟುಂಬಸ್ಥ ಒಬ್ಬನಿಗೆ ಉದ್ಯೋಗ ಅಲ್ಲ, ನೀವು ಕುಟುಂಬಕ್ಕನ್ನು ಉದ್ಯೋಗದ ರೀತಿಯಲ್ಲಿ. ಅದಕ್ಕಾಗಿ ನಾನು ಎಲ್ಲರಿಗೂ ಹೇಳಿದೆ, ಯಾರ್ಯಾರು ನಮ್ಮಲ್ಲಿ ಬಂದು ಬಂಡವಾಳ ಹಾಕಿ ಬಹುಶಃ ಏನಾದರೂ ವ್ಯಾಪಾರ ಅಥವಾ ಶಾಪ್ ಅಥವಾ ಏನಾದರೂ ಫ್ಯಾಕ್ಟ್ರಿ ಹಾಕಲಿ ಬಂದರೆ ಇಮ್ಮಿಡಿಯೇಟಾಗಿ ಕಣ್ಣು ಮುಚ್ಚೋರಿಗೆ ಪರ್ಮಿಷನ್ ಕೊಡಬೇಕು. ಸಣ್ಣ ಸಣ್ಣ ವಿಚಾರ ನಾವು ತೊಂದರೆ ಮಾಡಬಾರ್ದು. ಯಾಕೆಂತ ಹೇಳಿದರೆ ಇಂಥ ಸಂಸ್ಥೆಗಳು ಬಂದರೆ ಮಾತ್ರ ಉದ್ಯೋಗ ಸಿಕ್ಕುವಂಥ ಅವಕಾಶ ಆಗ್ತದೆ, ಊರು ಬೆಳವಣಿಗೆ ಆಗ್ತದೆ, ಅದು ಅಭಿವೃದ್ಧಿ ಆಗ್ತದೆ. ನನಗೆ ಸಂತೋಷ, ಇವತ್ತು ಉಳ್ಳಾಲ ಅತ್ಯಂತ ಅಭಿವೃದ್ಧಿ ಆಗ್ತಾ ಹೋಗುವಂಥ ವಿಚಾರ ಇವತ್ತು ಆಗುವಂಥದ್ದು. ಮಂಗಳೂರು ದಕ್ಷಿಣ ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರಾದ ವಿಜಯ್ ಕ್ರಾಂತಿ ಅಧ್ಯಕ್ಷತೆ ವಹಿಸಿದ್ರು. ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರಾದ ಸತೀಶ್ ಕುಂಪಲ, ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಸೂರ್ಯನಾರಾಯಣ ಹೊಳ್ಳ, ಶ್ರೀ ಉಳ್ಳಾಲ್ತಿ ಧರ್ಮ ಅರಸರ ಕ್ಷೇತ್ರ ಉಳಿಯದ ದೇವುಮೂಲ್ಯನ್ನ, ಶ್ರೀ ಚೀರುಂಬ ಭಗವತಿ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಮಂಜಪ್ಪ ಕರ್ನವರ್, ಪೆರ್ಮನೂರ್ನ ಸಂತ ಸೆಬಸ್ಟಿಯನ್ ದೇವಾಲಯದ ಧರ್ಮಗುರುಗಳಾದ ಫಾದರ್ ಸಿಪ್ರಿಯನ್ ಪಿಂಟೋ, ಉಳ್ಳಾಲದ ಸಯ್ಯದ್ ಮದನಿ ದರ್ಗಾದ ಅಧ್ಯಕ್ಷರಾದ ಬಿಜೆ ಅನೀಫ್ ಹಾಜಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪ್ರತಿ ಕ್ಷಣ ಪ್ರತಿ ಸಂದರ್ಭದಲ್ಲಿ ಕೂಡ ಈ ಸಂಸ್ಥೆಯ ಒಳ್ಳೆಯದನ್ನ ಹೇಗೆ ಮಾಡುವುದು, ಇದನ್ನ ಬೆಳೆಸಲಿಕ್ಕೆ ಯಾವ ರೀತಿಯ ಕೆಲಸ ಮಾಡಬಹುದು, ಈ ರೀತಿಯ ಸಂಸ್ಥೆ ಮಾಡಿದ್ರೆ ಸಾಕಾಗುವುದಿಲ್ಲ. ಈ ಸಂಸ್ಥೆಗೆ ಗ್ರಾಹಕರು ಬರಬೇಕು, ಈ ಸಂಸ್ಥೆಯಲ್ಲಿ ಇಟ್ಟಿರುವಂತಹ ಎಲ್ಲ ವಸ್ತುಗಳು ಸೇಲ್ ಆಗಬೇಕು, ಅದರಿಂದ ವ್ಯಾಪಾರ ಅಭಿವೃದ್ಧಿ ಆಗಬೇಕು. ಈ ಅಭಿವೃದ್ಧಿ ಹೇಗೆ ಮಾಡುವುದು, ಎಲ್ಲ ಚಿಂತನೆಗಳ ಜೊತೆಗೆ ಈ ರೀತಿಯ ಒಂದು ಸುಸಜ್ಜಿತವಾದ ಒಂದು ಈ ರೀತಿಯ ಮಳಿಗೆಯನ್ನು ಮಾಡಬೇಕಿದ್ರೆ ಹೆಚ್ಚು ಕಡಿಮೆ ಅವರ ಪರಿಶ್ರಮದಿಂದಾಗಿ ಇದೆ ಈ ರೀತಿ ಆಗಿದೆ. ಪ್ರಕಾಶ್ ಹಾಗೆ ಪರಿಶ್ರಮ ಹಾಕಿದ್ರೆ ಈ ತೊಕ್ಕೋಟು ಉಳ್ಳಾಲ ಆಗಿರ್ಬೋದು, ಇಡೀ ದೇಶದಲ್ಲಿ ಎಲ್ಲ ಯುವಕರು ಕೂಡ ಈ ರೀತಿಯ ಬೆಳೆಯಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಪ್ರಕಾಶ್ ಎಲ್ರಿಗೂ ಆದರ್ಶವಾಗಿ ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಬಹಳ ಖುಷಿ ಇವತ್ತು ಈ ಒಳಪೇಟೆ ಎಷ್ಟು ಅಭಿವೃದ್ಧಿ ಆಗ್ತಾ ಉಂಟಂತ. ಇದೆಲ್ಲ ಯಾವಾಗ ನೀವು ಮಾಡ್ತಿದ್ದೀರಾ, ನನ್ನ ತುಂಬ ಪ್ರಾರ್ಥನೆಗಳು ಇವತ್ತು ಆದಿತ್ಯವರಾಗಿ ನಾನು ನಿಮಗೆಲ್ಲ ಉಳಿತನ್ನು ಬಯಸ್ತೇನೆ. ಅವರು ಏನು ಮಾಡಿದ್ದಾರೆ ಮತ್ತು ತಾಯಿ ತಂದೆ ಆಶೀರ್ವಾದ ಅವರಿಗೆ ನಿಜವಾಗಿಯೂ ಇದೆ ಅಂತ ಇವತ್ತು ನಮಗೆ ಎಲ್ಲರ ಸಮ್ಮುಖದಲ್ಲಿ ಅವರು ಮಾಡಿದಂಥದ್ದು ನಾನು ತುಂಬ ಕಡೆ ನೋಡಿದ್ದೇನೆ. ದೊಡ್ಡವರನ್ನು ಕರೆದು ದೊಡ್ಡವರಿಗೆ ಸನ್ಮಾನ ಮಾಡ್ತಾರೆ, ಆದರೆ ಕಾರ್ಯಕ್ರಮದಲ್ಲಿ ತಾಯಿ ತಂದೆಯವರನ್ನು ಸನ್ಮಾನ ಮಾಡಿದಂಥ ಒಂದು ನಿದರ್ಶನ ಅಂತ ಹೇಳಿದರೆ ಇದೆ. ಇಲ್ಲಿ ಆಗಿರುವಾಗ ಇಲ್ಲಿ ಏನಿರಲಿ ತಾಯಿ ಭಗವತಿ ಆಶೀರ್ವಾದ ಇದೆ. ಹಾಗೆ ನಿಮಗೆ ಎಲ್ಲ ಗಿರಾಕಿಗಳ ಕಸ್ಟಮರ್ದು ಆಶೀರ್ವಾದ ಇದೆ. ಯಾಕಂತ ಹೇಳಿದರೆ ನಿಮ್ಮ ಒಂದು ಸ್ವಭಾವ ಆಗಿದೆ. ಕಾರ್ಯಕ್ರಮದಲ್ಲಿ ಮಳಿಗೆಯ ನಿರ್ವಹಣಾ ಪಾಲುದಾರರಾದ ಅನಿಲ್ ಡಿಸೋಜಾ, ಲಕ್ಷ್ಮಣ ವೈ, ಕೆಟಿ ಸುವರ್ಣ, ನಿರಂಜನ್ ದಾಸ್, ಸುರೇಶ್ ಭಟ್ನಗರ, ಚಿದಾನಂದ ಗುರಿಕಾರ ನಂದ್ಯ, ಸತೀಶ್ ನಾಯ್ಕ್, ಹೈದರ್ ಪತ್ತಿಪಾಡಿ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು.